ಗಂಡ ಹೆಂಡತಿ ಕೂಡಿ ಮಾತಾಡುತ್ತಾರೋ ನಿನ್ನೆ ರಾತ್ರಿಯಲ್ಲಿ ಮಕ್ಕಳಿಲ್ಲ ನಮ್ಮ ಮನೆಯಾಗ ನೀ ಒಂದು ಮಗನರ ಹಡಿಯಲ್ಲಿ ಮಗನರ ಹಡಿಯಲ್ಲಿ ಗಂಡನ ಮಾತಿಗೆ ಹೆಂಡತಿ ಹೇಳುತ್ತಾಳ ಕೇಳರಿ ಹುರುಪೀಲಿ ಗಂಡನ ಮಾತಿಗೆ ಹೆಂಡತಿ ಹೇಳುತ್ತಾಳ ಕೇಳರಿ ಹುರುಪೀಲಿ ಗಂಡ ಹೆಂಡತಿ ಅಂತೀಲಿ ಮಾತಿದ್ರು ನಿನ್ನೆ ರಾತ್ರಿಯಲ್ಲಿ ಗಂಡ ಹೆಂಡತಿ ಹೋಗಿಲಿ ಮಾತಾಡ್ತಿದ್ರು ನಿನ್ನೆ ರಾತ್ರಿಯಲ್ಲಿ ಮಕ್ಕಳ ಇಲ್ಲದ ಮನೆಯಾಗ ನಮ್ಮ ಬಂದ ಮಗನ್ಯಾಕ ಕೊಡವಲ್ಲಿ ಮಗನ್ಯಾಕ ಕೊಡವಲ್ಲಿ ಗಂಡ ಹೆಂಡರು ಹಿಡ್ದೇಲಿ ಮಾತಾಡ್ತಿದ್ರು ನಿನ್ನೆ ರಾತ್ರಿಯಲ್ಲಿ ಮಗಳು ರಾತ್ರಿಗೆ ಹೆಂಡತಿ ಹೇಳ್ತಾಳ ಹೊತ್ತಿಯಾಲಿಯಲ್ಲಿ ಗಂಡ ಹೆಂಡತಿ ಕೂಡಿ ಮಾತಾಡುತ್ತಾರೋ ನಿನ್ನೆ ರಾತ್ರಿಯಲ್ಲಿ ಗಂಡ ಹೆಂಡತಿ ಕೂಡಿ ಮಾತಾಡುತ್ತಾರೋ ನಿನ್ನೆ ರಾತ್ರಿಯಲ್ಲಿ ಮಕ್ಕಳಿಲ್ಲ ನಮ್ಮ ಮನೆಯಾಗ ನೀ ಒಂದು ಮಗನರ ಹಡಿಯಲ್ಲಿ ಮಗನರ ಹಡಿಯಲ್ಲಿ ಗಂಡನ ಮಾತಿಗೆ ಹೆಂಡತಿ ಹೇಳುತ್ತಾಳ ಕೇಳರಿ ಹುರುಪೀಲಿ ಗಂಡನ ಮಾತಿಗೆ ಹೆಂಡತಿ ಹೇಳುತ್ತಾಳ ಕೇಳರಿ ಹುರುಪೀಲಿ ಸೀರಿಲ್ಲ ತೊಟ್ಟೆನಂದ್ರ ಕುದಿಸಿಲ್ಲ ನಾಯಕ ಹಡಿಯಲಿ ಬರ್ತಾನ ಮನೆಯಾಗ ಪಂಚಿ ಕಾಡಿದರ ಹೊಟ್ಟಿಗೆ ತಿನ್ನಲಿ ಸೀರಿಲ್ಲ ತೊಟ್ಟೆನಂದ್ರ ಕುದಿಸಿಲ್ಲ ನಾಯಕ ಹಾಯಲಿ ಬರ್ತಾನ ಮನೆಯಾಗ ಪಂಚಿ ಕಾಡಿದರ ಹೊಟ್ಟಿಗೆ ತಿನ್ನಲಿ ಹೇಳಿದ್ದೆಲ್ಲ ತಂದ ಕೊಡ್ತೀನಿ ಕಾಲವೆಲ್ಲ ನನ್ನ ಹೆಂಡತಿ ಹಡಿ ಅಂದ ಜಮಿ ಮೇಲೆ ಹೇಳಿದ್ದೆಲ್ಲ ತಂದ ಕೊಡ್ತೀನಿ ಕಾಲವೆಲ್ಲ ನನ್ನ ಹೆಂಡತಿ ಹಡಿ ಅಂದ ಜಮಿ ಮೇಲೆ ಅಡಮಾನ ಬಾರತ್ರ ಬಡಿ ವರ್ಗ ಕಡಿಮಿಲ್ಲ ಮಗನ ಕಲಸೋನು ಸಾಲಿ ಮಗನ ಕಲಸೋನು ಸಾಲಿ ಮಕ್ಕಳಿಲ್ಲ ನಮ್ಮ ಮನೆಯಾಗ ನೀ ಒಂದು ಮಗನರ ಹಡಿಯಲ್ಲಿ ಗಂಡನ ಮಾತಿಗೆ ಹೆಂಡತಿ ಹೇಳುತ್ತಾಳ ಕೇಳರಿ ಹುರುಪೀಲಿ
ಪಂಡಿತರಲ್ಲಿ ಸೋನೆ ಪ್ರಾರ್ಥನೆ ಏನಾಯ್ತ್ರಿಪ್ಪ ಈ ಚಾಲಗಳಲ್ಲಿ ಏನಾಗೈತೆ ಸಮಸ್ಯೆ ಕೇಳಪ್ಪ ನಾ ಇಲ್ಲಿ ಏನಾಗಿದೆ ಗಂಡ ಹೆಂಡತಿ ಸುಮ್ಮನಿನ್ನಂತ ಗಂಡ ನಿನ್ನ ಹೆಂಡತಿ ಅಂತಾಕಿ ಹೆಂಡತಿ ನಂದಂತೂ ಅತಿ ಬರಬಾರ್ದ ಯಪ್ಪ ಮೊದ್ಲ ಕಿವುಡಿ ಹೇಳ್ತಿ ಮದುವೆಯಾಗಿ 5 ವರ್ಷ ಆಗಿತ್ತ ಹೌದಮ್ಮ ಹೌದಾ ನಿನ್ನಂತ ಮಗಳ ಗಂಡ ಹೇಳ್ಕೊತ ಹೆಂಡತಿಗೆ ಏನಂತ ನನ್ನ ಮುತ್ತಿನ ಹೆಂಡತಿ ಹೌದು ನನ್ನ ಮುತ್ತಿನ ಹೆಂಡತಿ 7 ವರ್ಷ ಆಗೈತಿ ಮದುವೆಯಾಗಿ 8 ವರ್ಷ ಆಗಿಲ್ಲ ಮದುವೆಯಾಗಿ ಒಂದು ಗಂಡ ಮಗನವರ ಹಡಿಯಲ್ಲಿ ಅಂತ ಹೆಂಡತಿ ಹೇಳ್ತಾನ ಅದಕ್ಕೆ ನನಗೇನು ಅನಿಸ್ತೈತಿ ವರ್ಷಾಡ ಬಾರಿ ಕಾಲ ಹಿಂಗ ಬಾರಿಸಿ ಗೊತ್ತಾಡ್ಯಾರ ಮಕ್ಕಳ ಹುಚ್ಚುವಾಡಿ ಅಂದ್ರು ಅದಕ್ಕಾಗಿ ಹೆಂಡತಿ ಹೇಳ್ತಾಳ ಏನಂತ ಏನಾರ ಮಗನ ಹಡಿ ಹಡಿ ಅಂತ ಹೇಳ್ತಿ ಪತ್ತಿದೇವ್ರ ಹೌದು ಅಮ್ಮ ಬಡತನ ಮನೆಯಾಗ ಉಡಾಕ ಸೀರಿಲ್ಲ ತೊಡಾಕ ಕುಬಸಿಲ್ಲ ಹೌದು ಏನು ಇಲ್ಲ ಹುಡಾಕ ಹಾ ಬಡತನ ಮನೆಯಾಗ ಬ್ಯಾಂಕಿ ಹತ್ತಿರೋದ್ರ ಹೊಟ್ಟಿಗೆ ತಿನ್ನಾಕು ಏನಿಲ್ಲ ಹೌದು ಅಪ್ಪ ಹೆಂಗ ಹಡಿಲಿ ಅಂತ ಹೆಂಡತಿ ಹೇಳ್ತಾಳ ಅಲ್ಲ ಇವ್ ತಪ್ಪ ಮಾತಾಡ್ತಾನ ಇವ್ ಸುರೇಶ್ ಅಣ್ಣ ಹೆಂಗಂದ್ರ ಹಡಿಯಾಕ ಬಟ್ಟಿ ಕೂಡ್ಲಿಲ್ರಿ ಏನ್ ಸಂಬಂಧ ಹಾ ಹಡಿಯಪ್ಪ ಹಡಿ ಅದಕ್ಕಾಗಿ ಹೆಂಡತಿ ಹೇಳೋಣ ಮಳೆ ಗಂಡ ಏನ್ ಹೇಳ್ತತಿ ನಿನ್ನಂತವ ಏನಂತ ಹೊಟ್ಟೆ ಕಾಣಬೇಡ ಹೆಂಡತಿ ಬೇಡಿತೆಲ್ಲ ತಂದು ಕೊಡ್ತಾನ ಹಡಿ ಅಂತ ಜುಲ್ಮಿಲಿ ಹೇಳ್ತಾನ ಹೌದು ಅಪ್ಪ ಹೌದಾ ಅವಾಗಿನ ಪೇಚಿಗೆ ಬೆತ್ತ ನನ್ನ ಗಂಡ ಅಂತ ಹೇಳಿ ತಿನ್ನಾಕಿ ಏನೇನು ಬಿಡ್ತಾವ ಹೆಂಡತಿ ಹೆಂಗ ತಂದು ಕೊಡ್ತಾನ ಹ್ಯಾಂಗ ತಂದು ಕೊಡ್ತಾನೆ ಸೇಬು ತಂದು ಕೊಟ್ಟಿರ್ಬೇಕು ಹಾ ಬೇಡಿತೆಲ್ಲ ಕೊಡ್ತಾನ ನನ್ನ ಮತ್ತೆ ಉಲ್ಟಾ ಹೇತಿ ಏನ್ ಹೇಳ್ತಾಳ ಏನು ಹೇಳ್ತಾಳಪ್ಪ ಮಂಜನ ಹೇ ಸುಳ್ಳ ನಾನು ಹೇಳಕ್ಕೆಲ್ಲ ತಿಂಗಳ ಮ್ಯಾಲೊಂದು ವರ್ಷ ಆತ. ಇನ್ಯಾಕ ಮುಚ್ಚಿಡಲಿ? ಹಾ ಮಾಸ್ಗೊಂಡು ಮುಗಿ ನೋಡು ದೊಡ್ಡ ಹರಿವಿ ಖರೀದಿ ಮಾಡು ಕುಮಾರ ಯಾಲಕ್ಕಿ ನ್ಯಾವಂಗ ಬಜಿ ಬರ ಮೊದಲು ಮಾಡಿ ತಂದಿಟ್ಟಿನ ಮನೆಯಲ್ಲಿ. ಯಾಲಕ್ಕಿ ನ್ಯಾವಂಗ ಬಜಿ
ಲೈನ್ ಬೇರೆ ಆಕತೆ ಕಡಿಕೂ ಕೆಲಸ ಆಗೈತಿ ಹಾ ಅವಲಕ್ಕಿ ಯಾವಂಗ ಬಜಿ ಬೇರ ಎಲ್ಲ ತಂದಿಟ್ಟಿರ್ತಾನ ಗಂಡ ಏ ಮಂಜ ಏನ್ ಬೇಕೆಲ್ಲ ತಂದಿರ್ತಾನ ಬಜಿ ಬೇರೆ ಅದಕ್ಕಲೇ ಮಾಡ್ಯಾರ ನಿನಗೆಲ್ಲ ತಿಳಿಯಂಗಿಲ್ಲ ಅವ್ರ ಅವಾಗ ಗೊತ್ತಾಕತಿ ಆಗ್ಲೇ ಬಾ ಆಗ್ಲಿ ಒಟ್ಟ ಇಷ್ಟೆಲ್ಲ ಇಟ್ಟನ ಮನೆಯಾಗ ಹಡಗ ಮೇಲೆ ಏನೇನು ಬೇಕ ನನ್ನ ಮುದ್ದಿನ ಹೆಂಡತಿ ಹೇ ಅವಸರ್ಲಿ ಅಂತ ಕೇಳ್ತಾನ ಮತ್ತೆ ಮುಂದೆ ಏನು ಬೇಕು ಅವಾಗ ಹೇಳ್ತಾ ಹೆಂಡತಿ ನೀನ್ ಹೆಂಡತಿ ಏನಂತ ಸಣ್ಣಕ್ಕಿ ಬಾಸಿವಿ ಚಿನ್ನಿ ಸಕ್ರಿ ಮರಿಬೇಡ ತುಪ್ಪ ಬೇಕಾದ್ರಾಗ ಬೇಡ ಹಡವಪ್ಪ 5 ಮನ ಕೊಬ್ಬರಿಯಾಗ 5 ಮಾಡ್ತಾನೆ ಬಡತನಕ ಬೆಂಕಿ ಎತ್ತಲಿ 5 ಆದ್ಮೇಲೆ ಉಳಿದಂದ್ರೆ ಕೊಡ್ತೀನಿ ಮಾವ ನಿನ್ನ ಬಿಟ್ಟು ನಾ ಹೆಂಗ ತಿನ್ನಲಿ ಮನ್ಸೂರ್ ಬೇಕು ಹೆಂಗ್ ತಿನ್ನೋದು ಆಗ್ಲೇ ಬಾಗ್ಲಿ ಹಿಂಗೆಲ್ಲ ಬರ್ತಾವ ಅದಕ್ಕೆ ಹೆಣ್ಗು ಗಂಡಿದಂತ ಜಾಬತ್ತಿರ್ಬೇಕು ನಾನು ಏನ್ ತಂದ್ರು ಜಾಬದ ಯಾಕೆ ನಾನು ಬಿಟ್ಟು ತಿನ್ನಾಕ ಮನಸ್ಸು ಒಪ್ಪು ಹೊತ್ತು ಮ್ಯಾಲ ಏನೇನ ಬೇಕ ನನ್ನ ಹೆಂಡತಿ ತರ್ತೇನೆ ಅವಸರಲಿ. ಹೆಂಡತಿ ನೀನು ಮರಿಲಾರದ ಲೆಕ್ಕ ಮಾಡಿ ಏನೆನ್ನ ಬಾಯಿಲಿ. ಐದು ಮನ ಕೊಬ್ಬರ್ಯಾಗ 5 ಮಾಡ್ತೇನ ಬಡತನಕ ಬೆಂಕಿ ಹತ್ತಲಿ. 5 ಮನ ಕೊಬ್ಬರ್ಯಾಗ 5 ಮಾಡ್ತೇನೆ ಬಡತನಕ ಬೆಂಕಿ ಹತ್ತಲಿ.
ಮುಂಜಾನೆ ಅಂದ್ರ ಹಂಗ ಬೆಳಿಗ್ಗೆ ಅಂತ ನಿದ್ದೆ ಮಾಡಿ ನಿದ್ದೆ ಗುಂಗುಣಿಯಾಗಿರ್ತದ. ಒಟ್ಟ ತಿನ್ನೋದಕ್ಕೋಸ್ಕರ ಎಲ್ಲಾ ಬೇಡುದು ತಗದ್ ಹೊತ್ತಾಕೈತೆ ಅಂದ್ರೆ ಬ್ಯಾಡ ಅನ್ನೋದು ಹೆಣ್ಮಕ್ಳ ಚಟ. ಹೆಣ್ಮಕ್ಳ ಚಟ ಹೆಂಗಂದ್ರ ಒಟ್ಟ ತಪ್ಪು ತಿಳ್ಕೊಬೇಡ್ರಿ ನೀವು, ಮನೋರಂಜನೆಗೋಸ್ಕರ ಹೇಳ್ತೀವಿ. ಹೌದಪ್ಪ ಹೌದು. ಅದಕ್ಕೆ ಹಿರಿಯರ ಒಂದು ಮಾತು ಹೇಳ್ಯಾರು, ಹೆಂಗ ಚೀಲ್ದಾಗ ರೊಕ್ಕ ಇರೋ ಮಟ ಅಗ್ದಿ ಸೈನಿ ಮಾಡುದು ಇತ್ತು ಬಾ ಅಟ್ಟಾಗಟ್ಟ ಸರಿ ಫುಲ್ ಹೊಸ್ತಾಗ ಅಣ್ಣಂದ ರೊಕ್ಕ ಕಾಲಕ್ಕ ಖಾಲಿ ಆತು. ಈ ಹುಚ್ಚನ ಹಾಂಟ್ಯ ಕೆಲಸಕ್ಕೆ ಹೋಗ್ಬಾರ್ದು. ಪಗಾರ ಮಟ ಎಲ್ಲಾ ಬೇಡ್ತಿ ಅಂದ್ರೆ ಹೇಳ್ತಿ. ಇನ್ನ ಹೆಸರು ಇಡಾಕದು ಮಂದಿ ಬಾಳಿಗೆ ಕೂಡ್ಸ್ಯಾನ ನನ್ನ ಗಂಡ 20-30-50 ಜನ ಕೂಡ್ಸಿದಂದ್ರ ಅವ್ರಿಗೆಲ್ಲಾ ಗುಗ್ರಿ ಚಾ ಸುನಮರಿ ಅವ್ರಿಗೆ ನೀರ್ ವ್ಯವಸ್ಥೆ ಹೆಂಗ ಮಾಡ್ಲಿ ಅಂತೇಳಿ ಸೋಲಿಗಿತ್ತಾರ ಬಂದ್ರ 4 ಸೀರೆ ಕಳ್ದಿಟ್ರು ಹೋಗಿದ ನನಗ ಹತ್ತತ್ ಅಂತ ಹೇಳಿ. ಹೌದು ಹೆಸರಿಡೋ ಬಾಲ್ಯರಿಗೆ ಹೇಳ್ಬೇಡ, ಹೆಸರಿಡೋರ್ಗೆ ಹೇಳ್ಬೇಡ. ನೋಡಿ ಇಬ್ರು ಕೂಡಿ ತೊಟ್ಟಲಾಗ ಹಾಕಿ ಹೆಸರು ಇಡುನು ನಾವ ಇಟ್ಕೊಂಡು ಅದೇ ನಮ್ಮ ಅಪ್ಪನ ಹೆಸರು ಇಡೋದಂತ ಹೆಂಟ್ ಹೇಳ್ತಾಳ. ಮುಂಜೆ ಇದಕ್ಕೆ ಹೆಂಗೋ ನಮ್ಮ ಅಪ್ಪಂದ ಇಡ್ಬೇಕಂತ ಮಾಡಿದ್ಯಾ. ಗಂಡ ಕಬಲ್ ಆಗ್ಲಿಲ್ಲ ಕಬಲ್ ಆಗ್ತಾನ. ಯಾಕೆ
ನಮ್ಮಪ್ಪನ ಮನ್ಯಾಗ ನಿಮ್ಮಪ್ಪನ ಇಡುವಂತ ಕೊರ್ತಿ ಅನ್ಬೇಕಂತ ಜೊಟ್ಲ ಹಿಡಿದ ಅಗಲೇರಿಸಿ ಜೋಲಿ ಹೊಡೆದು ಬಿಡ್ತಾನ ಗಂಡ. ಕಾರ್ಯ ನಾನು ಹಿಡಿಬೇಕಂತ ಮಾಡಿದ್ದೆ. ಅವಾಗ ಸೂಲಿಗಿದ್ದಾರನು ಕರಿಬೇಡ, ನಾನು ನೀನು ಇಬ್ರು ಕೂಡಿರೋನು ಬಚ್ಚಲದಾಗ ನೀರ್ ಕಾಸು ಹೊತ್ತೆ ಬಾಗಿಲ ಮುಚ್ಚಿ ಹರಿದು ಬಿಡ್ತಾನೆ ಹೇಳ್ತೀವಿ ಗಂಡ ಅಂತ ಹೇಳ್ತಾಳ. ಏನು ಯಪ್ಪ ಇದೆ ಅನಾಹುತ ಐತಲ್ವ ಮಾಸ್ತರ. ಅವಾಗ ಇವ್ರ ಇಬ್ಬರು ನಡಕ್ ಜಗಳ ಹತ್ತಿರ್ತೈತಿ. ಪೊಲೀಸ್ ಸಾಹೇಬ್ರು ಅವಾಗ ಊರು ಕಾವಲ ಮಾಡಕ್ ಗಸ್ತಿ ತಿರ್ಗಾಕಂತ ಬರ್ತಿದ್ರು. ಬರ್ತಿದ್ರು, ನನಗೂ ಗೊತ್ತೈತೆ ಗೋರ್ಕಾಗ ಪೊಲೀಸರು ಬರ್ತಿದ್ರ. ಅವ್ರು ಅದನ್ನ ಕಿಡಿಕ್ಯಾಗ ಕೇಳಿ ಎರಡು ಏನೋ ಬಡ್ದಾಕತ್ತ ಸಾತ್ತಿಗೆತ್ತಾವ ತಡಿ ಅಂತೇಳಿ ಇಬ್ರು ಒಳಗೆ ಹೋಗಿ ಹಿಂಗಂದೆ ಹಂಗಾರ ಏನೋ 2 ನಂಬರ್ ಕಂಪನಿ ಇರ್ಬೇಕಂತ ಗಂಡ ಬರೋಣ ಹಡಿದಿರ್ಬೇಕು. ಗಂಡ ಹೆಂಡ್ರ ನೋಡೋ ಕೂಸಿನ ಕೋಂದಿಗಿದಿರತ್ತೆ ಎರಡಕ್ಕೂ ಬಡಿಗೆ ಗಜ್ಜ ಕೊಟ್ಟು ಬಿಟ್ರು. ಅಂದ್ರೆ ಹೆಂಡತಿಗೂ ಬಡಿಗೆ ಗಜ್ಜ ಕೊಟ್ಟಾರು ಮತ್ತ ಗಂಡಗೂ ಕೊಟ್ಟಾರ. ಏನೋ ಮರ ನೀ ಇಟೋ ತನ ನಾನು ಗಂಟಿ ನಾನು ಗಂಟಿ ಈ ಸಲ ಲಾಸ್ಟಿಗೆ ಬಂದು ಬೆಳಿಗ್ಗೆ ಅಂತ ನನಗ ಬಡಿಗೆ ನೀನು ಮಾಡಿದ್ರೆ ಹೇಳ್ತೀನಿ ನಾನು ಹತ್ತಿರ ಹಿಂಗ ಆಕತ್ತೆ. ಆಗ್ಲಪ್ಪ ಆಗ್ಲಿ ಅವ್ರು ಕಲೀರಿ ಮತ್ತೆ ಇಲ್ಲಿ ಹೆಂಡತಿ ಮಾತು ಕೇಳಂಗಿಲ್ಲ ಮಾರಯ್ಯ. ಅದನ್ನೇ ಲವ್ಗಳಿದ್ರೆ ಎಲ್ಲ ಇಂಥವ್ರು ಶಾಲೆಯರಿದ್ರು ತವ್ರ ಮನೆ ಮೇಲೆ ಹೆಂಗ ಹಾಡ ಹಾಡ್ತಿದ್ರು. ಹೆಂಗ ಹಾಡ ಹಾಡ್ತಿದ್ರು ಅವಾಗಳು. ಹಾಡ್ತಿದ್ರು ಹಿಂದಿನ ಹೆಣ್ಮಕ್ಳು. ದೂರ ಐತಿ ಕತಿ ಇದು. ನೀನು ಹೆಂಡತಿ ನೀನು ಕೂಡ ಇಂತ ಕಾರ್ಬಾರ ಮಾಡ್ರಿ. ಅಪ್ಪ ನಮಗ ಈ ಹಾಡು ಬರುದಿಲ್ಲ, ಅದಕ್ಕೆ ನಾವು ಹಾಡೋದಿಲ್ಲ. ಅದಕ್ಕೆ ಗಜ್ ಬಿದ್ಕೋ ಏನ್ ಹೇಳ್ತೀರಿ ಇಬ್ರು ಕೂಡಿ? ನಾವೇನ್ ಅನ್ಬೇಕು? ಮಕ್ಕಳ ಹೆಸರ ಯಾರಿಗಿರ್ತ